ಹೋದ ಒಂದು ವಿಡಿಯೋದಲ್ಲಿ ನಾವು ಫೇಸ್ಬುಕ್ ಅಕೌಂಟನ್ನು ಯಾವ ರೀತಿಯಾಗಿ ಕ್ರಿಯೇಟ್ ಮಾಡಿಕೊಳ್ಳಬಹುದು ಅನ್ನೋದನ್ನು ತಿಳಿದುಕೊಂಡಿದ್ದೇವೆ. ಈ ಒಂದು ವಿಡಿಯೋದಲ್ಲಿ ನಾನು ಫೇಸ್ಬುಕ್ ಅಕೌಂಟ್ದಲ್ಲಿ ಇರ್ತಕ್ಕಂತಹ ಆಪ್ಷನ್ಸ್ಗಳನ್ನು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡಿಕೊಳ್ಳಬಹುದು, ಆನಂತರ ಯಾವ ಒಂದು ಆಪ್ಷನ್ಸ್ ಯಾವ ಒಂದು ಕೆಲಸಕ್ಕೆ ಯೂಸ್ ಆಗುತ್ತವೆ ಅನ್ನೋದನ್ನು ಇಲ್ಲಿಂದ ನಾನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಗೆಳೆಯರೆ, ನಾನು ನನ್ನ ಫೇಸ್ಬುಕ್ ಪೇಜನ್ನು ಓಪನ್ ಮಾಡ್ತಾ ಇದ್ದೇನೆ. facebook.com ಸರ್ಚ್ ಮಾಡಿಕೊಂಡು ಇಲ್ಲಿ ನೋಡಿ, ನಂದೊಂದು ಫೇಸ್ಬುಕ್ ಅಕೌಂಟನ್ನು ಓಪನ್ ಆಗಿದೆ. ಈ ರೀತಿಯಾಗಿ ಇಂಟರ್ಫೇಸನ್ನು ಇರುವಂಥದ್ದು. ಇಲ್ಲಿ ನೋಡಿ, ಹೋಮ್ ಪೇಜ್ದಲ್ಲಿ ನಾವು ಇದ್ದೇವೆ. ಹೋಮ್ ಪೇಜನ್ನು ಬ್ಲೂ ಆಗಿದೆ ನೋಡಿ. ಇಲ್ಲಿ ಹೋಮ್ ಪೇಜ್ ಆಪ್ಷನ್ದಲ್ಲಿ ನಾವು ಈಗ ಇದ್ದೇವೆ ಎಂದು ಅರ್ಥ ಆಗುತ್ತೆ. ಆನಂತರ ನೋಡಿ, ಇಲ್ಲಿ ಫ್ರೆಂಡ್ಸ್ ಅಂತೇಳಿದೆ. ಇದ್ರ ಮೇಲೆ ಟಿಕ್ ಮಾರ್ಕ್ ಮಾಡಿದಾಗ ಇಲ್ಲಿ ಫ್ರೆಂಡ್ಸ್ ಆಪ್ಷನ್ದಲ್ಲಿ ನಾವು ಇದ್ದೇವೆ ಎಂದು ಅರ್ಥ ಆಗುತ್ತೆ. ಆನಂತರ ಇಲ್ಲಿ ಮಾರ್ಕೆಟ್ ಪ್ಲೇಸ್ ಅಂತೇಳಿದೆ. ಇದ್ರ ಮೇಲೆ ಟಿಕ್ ಮಾರ್ಕ್ ಮಾಡಿದಾಗ ಈ ಥರ ಮಾರ್ಕೆಟ್ ಪ್ಲೇಸ್ ಒಂದು ಪೇಜಲ್ಲಿ ಇದ್ದೇವೆ ಎಂದು ಅರ್ಥ ಆಗುತ್ತೆ. ಆನಂತರ ಇಲ್ಲಿ ಗೇಮಿಂಗ್ ಅಂತೇಳಿದೆ ನೋಡಿ. ಈ ಗೇಮಿಂಗ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಗೇಮಿಂಗ್ದು ಒಂದು ವಿಡಿಯೋಸ್ಗಳನ್ನು ಇರುತ್ತವೆ. ಗೇಮಿಂಗ್ ಒಂದು ಪೇಜ್ದಲ್ಲಿ ನಾವು ಇದ್ದೇವೆ ಎಂದು ಅರ್ಥ ಆಗುತ್ತೆ. ಈಗ ನಾವು ಬೇಸಿಕಲಿ ಹೋಮ್ ಪೇಜನ್ನು ತಿಳಿದುಕೊಳ್ಳೋಣ. ಹೋಮ್ ಪೇಜ್ದಲ್ಲಿ ಈ ಥರ ಸಾಕಷ್ಟು ಸರ್ವಿಸಸ್ಗಳಿವೆ. ಇಲ್ಲಿ ನೋಡಿ, ಇಲ್ಲಿ ಪ್ರೊಫೈಲನ್ನು ತೋರಿಸ್ತಾ ಇದೆ. ಆನಂತರ ಫ್ರೆಂಡ್ಸ್ ಅಂತೇಳಿದೆ. ಆನಂತರ ಗ್ರೂಪ್ಸ್ ಅಂತೇಳಿದೆ. ನಾವು ಹೇಗೆ ವಾಟ್ಸಪ್ದಲ್ಲಿ ಗ್ರೂಪ್ಸನ್ನು ರೆಡಿ ಮಾಡ್ತೀವಿ, ಆ ರೀತಿಯಾಗಿ ಈ ಒಂದು ಫೇಸ್ಬುಕ್ ಅಕೌಂಟ್ದಲ್ಲಿ ಕೂಡ ನಾವು ಫೇಸ್ಬುಕ್ ಗ್ರೂಪ್ಸ್ ಕೂಡ ಮಾಡಬಹುದು. ಈ ರೀತಿಯಾಗಿ ಇರ್ತಕ್ಕಂತಹ ಒಂದು ಒಳ್ಳೆಯ ಆಪ್ಷನ್ಸ್ ಇದೆ. ಆನಂತರ ಇಲ್ಲಿ ಮೆಮ್ರೀಸ್ ಅಂತೇಳಿದೆ. ಆನಂತರ ಸೇವ್ಡ್ ಅಂತೇಳಿದೆ. ಆನಂತರ ವಿಡಿಯೋಸ್ ಅಂತೇಳಿದೆ. ಆನಂತರ ಮಾರ್ಕೆಟ್ ಪ್ಲೇಸ್ ಇದೆ. ಆವಾಗಲೇ ಹೇಳಿದೆ ಮಾರ್ಕೆಟ್ ಪ್ಲೇಸ್ ಅಂತೇಳಿ. ಇಲ್ಲಿಂದ ನಾವು ನಮ್ಮ ಆನ್ಲೈನ್ ಅಂಗಡಿ ಕೂಡ ಇಲ್ಲಿಂದ ನಾವು ಕ್ರಿಯೇಟ್ ಮಾಡ್ಕೊಳ್ಬಹುದು. ಆನಂತರ ಇಲ್ಲಿ ಫೀಡ್ಸ್ ಇವೆ. ಆನಂತರ ಇವೆಂಟ್ಸ್ ಇವೆ. ಆನಂತರ ಆ್ಯಡ್ಸ್ ಮ್ಯಾನೇಜರ್ ಅಂತೇಳಿದೆ. ಇಲ್ಲಿ ಏನಾಗುತ್ತೆಪ್ಪ ಅಂತಂದರೆ ಫೇಸ್ಬುಕ್ ಆ್ಯಡ್ಸನ್ನು ರನ್ ಮಾಡಲಿಕ್ಕೆ ಒಂದು ಆಪ್ಷನನ್ನು ಇಲ್ಲಿಂದ ನಾವು ಓಪನನ್ನು ಮಾಡ್ಕೊಳ್ಳೋಕ್ಕೆ ಒಂದು ಆಪ್ಷನನ್ನು ಇರುತ್ತೆ. ಇದನ್ನು ಸೆಪ್ರೇಟಾಗಿ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಫೇಸ್ಬುಕ್ ಆ್ಯಡ್ಸನ್ನು ಯಾವ ರೀತಿಯಾಗಿ ನಾವು ರನ್ ಮಾಡಬಹುದು, ಆನಂತರ ಫೇಸ್ಬುಕ್ ಆ್ಯಡ್ಸನ್ನು ರನ್ ಮಾಡಿಕೊಂಡು ನಾವು ನಮ್ಮ ಬಿಸ್ನೆಸ್ಗೆ ಲೀಡ್ಸನ್ನು ಯಾವ ರೀತಿಯಾಗಿ ಜನರೇಟ್ ಮಾಡಿಕೊಳ್ಳಬಹುದು ಅನ್ನೋದನ್ನು ತಿಳಿಸಿಕೊಡುತ್ತೇನೆ. ಆನಂತರ ಇಲ್ಲಿ ನೋಡಿ, ಬ್ಲಡ್ ಡೊನೇಷನ್ ಅಂತೇಳಿದೆ. ಆನಂತರ ಕ್ಲೈಮೇಟ್ ಸೆನ್ಸ್ ಸೆಂಟರ್ ಅಂತೇಳಿದೆ. ಆನಂತರ ಫೇಸ್ಬುಕ್ ಪೇ ಅಂತೇಳಿದೆ. ಆನಂತರ ಫೌಂಡ್ರೈಸರ್ಸ್ ಅಂತೇಳಿದೆ. ಆನಂತರ ಗೇಮಿಂಗ್ ವಿಡಿಯೋಸ್ ಇದೆ. ಮೆಸೆಂಜರ್ ಕಿಡ್ಸ್ ಇದೆ. ಪೇಜಸ್ ಅಂತೇಳಿದೆ. ಈ ಒಂದು ಪೇಜಸ್ ಆಪ್ಷನನ್ನು ಯೂಸ್ ಮಾಡಿಕೊಂಡು ನಾವು ದುಡ್ಡು ಕೂಡ ಇಲ್ಲಿಂದ ಅರ್ನ್ ಮಾಡಿಕೊಳ್ಳಬಹುದು. ಅದು ಕೂಡ ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ, ಪೇಜಸನ್ನು ಯಾವ ರೀತಿಯಾಗಿ ನಾವು ರನ್ ಮಾಡಬಹುದು ಅನ್ನೋದನ್ನು. ಆನಂತರ ಪ್ಲೇ ಗೇಮ್ಸ್ ಅಂತೇಳಿದೆ. ಆನಂತರ ರೀಸೆಂಟ್ ಆ್ಯಡ್ ಆ್ಯಕ್ಟಿವಿಟಿ ಅಂತೇಳಿದೆ. ಈ ರೀತಿಯಾಗಿ ಒಂದೊಂದು ನಾವು ನೋಡಿಕೊಳ್ತಾ ಹೋಗೋಣ. ಇಲ್ಲಿ ನೋಡಿ, ಫ್ರೆಂಡ್ಸ್ ಅಂತೇಳಿದೆ. ಫ್ರೆಂಡ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಫ್ರೆಂಡ್ ರಿಕ್ವೆಸ್ಟ್ ಅಂತೇಳಿ ಕೊಟ್ಟಿರುವಂಥದ್ದು. ಈ ಅರೋದ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ವೇವ್ ಸೆಂಡ್ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಿ ನಾನು ಈ ಒಂದು ಅಕೌಂಟ್ ಥ್ರೂ ಯಾರಿಗೂ ಕೂಡ ಫ್ರೆಂಡ್ ರಿಕ್ವೆಸ್ಟನ್ನು ಕಳಿಸಿಲ್ಲ, ಹಾಗಾಗಿ ಇದನ್ನು ಎಂಟಿ ತೋರಿಸ್ತಾ ಇರುವಂಥದ್ದು. ಆನಂತರ ಇಲ್ಲಿ ನೋಡಿ, ಸಜೆಷನ್ಸ್ ಅಂಥೇಳಿ ಇದೆ. ಇದರ ಮೇಲೆ ಟಿಕ್ ಮಾರ್ಕ್ ಮಾಡೋಣ. ಇಲ್ಲಿ ಫ್ರೆಂಡ್ಸ್ ಸಜೆಷನ್ಸ್ ಕೂಡ ಇಲ್ಲ, ಫ್ರೆಶ್ ಆಗಿ ನ್ಯೂ ಅಕೌಂಟನ್ನು ಓಪನ್ ಮಾಡಿರುವಂಥದ್ದು. ಆನಂತರ ಆಲ್ ಫ್ರೆಂಡ್ಸ್ ಅಂತೇಳಿದೆ. ಇಲ್ಲಿ ಯಾವುದೇ ಒಂದು ಫ್ರೆಂಡ್ ನನಗೆ ಆಗಿಲ್ಲ. ಆನಂತರ ಇಲ್ಲಿ ಬರ್ತ್ಡೇಸ್ ಅಂತೇಳಿ. ಆನಂತರ ಇಲ್ಲಿ ಕಸ್ಟಮ್ ಲಿಸ್ಟಸ್ ಅಂತೇಳಿದೆ. ಈ ರೀತಿಯಾಗಿ ಆಪ್ಷನ್ಸ್ಗಳನ್ನು ಇರುವಂಥದ್ದು.
ಇಲ್ಲಿ ಕೂಡ ನೋಡಿ, ಇಲ್ಲಿ ಅಕೌಂಟ್ ಅಂತೇಳಿದೆ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿಕೊಂಡು ಆನಂತರ ಇಲ್ಲಿ ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವಸಿ ಅಂತೇಳಿದೆ, ಇಲ್ಲಿಂದ ನಾವು ನಮ್ಮದೊಂದು ಅಕೌಂಟ್ ಸೆಟ್ಟಿಂಗ್ಸನ್ನು ಮಾಡಿಕೊಳ್ಳಬಹುದು. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಬರುತ್ತೆ ನೋಡಿ. ಇಲ್ಲಿ ಲ್ಯಾಂಗ್ವೇಜ್, ಆನಂತರ ಪ್ರೈವಸಿ ಚೆಕಪ್, ಪ್ರೈವಸಿ ಸೆಂಟರ್ ಅಂತೇಳಿ ಬರುತ್ತೆ, ಆ್ಯಕ್ಟಿವಿಟಿ ಲಾಗ್ ಬರುತ್ತೆ, ಆನಂತರ ಫೀಡ್ ಅಂತೇಳಿ ಬರುತ್ತೆ. ಈ ರೀತಿಯಾಗಿ ಸೆಟ್ಟಿಂಗ್ಸನ್ನು ಮಾಡಿಕೊಳ್ಳೋಕ್ಕೆ ಇಷ್ಟು ಆಪ್ಷನ್ಸನ್ನು ಬರುವಂಥದ್ದು. ಆನಂತರ ನೋಡಿ, ಇಲ್ಲಿ ಮೆಸೆಂಜರ್ ಅಂತೇಳಿ ಇದೆ, ಆನಂತರ ಇಲ್ಲಿ ನೋಟಿಫಿಕೇಷನ್ ಇದೆ. ಇಲ್ಲಿ ನಾವು ಕ್ಲಿಕ್ ಮಾಡಿದಾಗ ಎಷ್ಟು ನಮಗೆ ನೋಟಿಫಿಕೇಷನನ್ನು ಯಾರ್ಯಾರು ಕಳಿಸಿದ್ದಾರೆ ಅನ್ನೋದನ್ನು ಇಲ್ಲಿಂದ ನಾವು ಚೆಕ್ ಮಾಡ್ಬೋದು. ಆನಂತರ ನೋಡಿ, ಇಲ್ಲಿ 9 ಡಾಟ್ಸ್ ಕಾಣಿಸ್ತಾ ಇದೆ, ಇದರಲ್ಲಿ ಮೆನು ಇರುವಂಥದ್ದು. ಮೆನು ಬಟನ್ 9 ಡಾಟ್ಸ್ ಮೇಲೆ ಇರ್ತಕ್ಕಂಥದ್ದು. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಇವೆಂಟ್ಸ್ ಕೂಡ ಬಂದಿದೆ, ಫೈಂಡ್ ಫ್ರೆಂಡ್ಸ್ ಕೂಡ ಬಂದಿದೆ, ಗ್ರೂಪ್ಸ್ ಇವೆ, ಆನಂತರ ನ್ಯೂ ಫೀಡ್ ಇದೆ, ಆನಂತರ ಫೀಡ್ಸ್ ಇದೆ, ಆನಂತರ ಪೇಜಸ್ ಇದೆ, ಆನಂತರ ಗೇಮಿಂಗ್ ವಿಡಿಯೋಸ್, ಈ ಥರ ಸಾಕಷ್ಟು ಆಪ್ಷನ್ಸ್ಗಳನ್ನು ಇಲ್ಲಿಂದ ನಾವು ನೋಡಲಿಕ್ಕೆ ಆಗುತ್ತೆ. ಆನಂತರ ಕ್ರಿಯೇಟ್ ಅಂತೇಳಿ ಇರ್ತಕ್ಕಂಥದ್ದು, ಇಲ್ಲಿ ಪೋಸ್ಟ್ ಕ್ರಿಯೇಟ್ ಮಾಡ್ಬೋದು, ಆನಂತರ ಸ್ಟೋರಿ ಕೂಡ ಕ್ರಿಯೇಟ್ ಮಾಡ್ಬೋದು, ಆನಂತರ ರೀಲ್ಸ್ ಕೂಡ ಮಾಡ್ಬೋದು, ಆನಂತರ ಲೈವ್ ಇವೆಂಟ್ಸ್ ಮಾಡ್ಬೋದು, ಪೇಜಸ್ ಕೂಡ ಮಾಡ್ಬೋದು, ಆನಂತರ ಇಲ್ಲಿಂದ ನಾವು ಆ್ಯಡ್ ಕೂಡ ರನ್ ಮಾಡ್ಬೋದು. ಆದರೆ ಈ ಒಂದು ಆಪ್ಷನನ್ನು ಚೂಸ್ ಮಾಡಿಕೊಂಡು ನೀವು ಆ್ಯಡ್ ಮಾಡಿದರೆ ನಿಮಗೆ ಏನೂ ಬೆನಿಫಿಟ್ ಆಗೋದಿಲ್ಲ, ಅಲ್ಲಿ ನಿಮ್ಮ ದುಡ್ಡನ್ನು ವೇಸ್ಟ್ ಆಗುತ್ತೆ. ಅದ್ರಗೋಸ್ಕರ ಆ್ಯಡ್ಸ್ ಅನ್ನೋದು ಒಂದು ಪ್ರೊಫೆಷ್ನಲ್ ಆಗಿ ಯಾವ ರೀತಿಯಾಗಿ ಮಾಡಬಹುದು ಅನ್ನೋದನ್ನು ನಾನು ಫೇಸ್ಬುಕ್ ಆ್ಯಡ್ಸ್ ಒಂದು ಕೋರ್ಸ್ದಲ್ಲಿ ಅದನ್ನು ಹೇಳಿಕೊಡುತ್ತೇನೆ. ಆನಂತರ ಇಲ್ಲಿ ಗ್ರೂಪ್ಸ್ ಇವೆ, ಇವೆಂಟ್ಸ್ ಇದೆ, ಮಾರ್ಕೆಟ್ ಪ್ಲೇಸ್ ಲಿಸ್ಟಿಂಗ್ ಕೂಡ ಇದೆ. ಈ ರೀತಿಯಾಗಿ ಆಪ್ಷನ್ಸನ್ನು ಇರುವಂಥದ್ದು. ಇಲ್ಲಿಂದ ನಾವು ಈಗ ಗ್ರೂಪ್ಸನ್ನು ಯಾವ ರೀತಿಯಾಗಿ ಕ್ರಿಯೇಟ್ ಮಾಡಿಕೊಳ್ಳಬಹುದು ಅನ್ನೋದು ತಿಳಿದುಕೊಳ್ಳೋಣ. ಇಲ್ಲಿ ನೋಡಿ ಗ್ರೂಪ್ಸ್ ಇದೆ, ಗ್ರೂಪ್ಸ್ ಮೇಲೆ ಕ್ಲಿಕ್ ಮಾಡಿದ್ದೇನೆ. ಗ್ರೂಪ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ರೀಸೆಂಟ್ ಆ್ಯಕ್ಟಿವಿಟಿ ಅಂಥೇಳಿ ತೋರಿಸ್ತಾ ಇದೆ ನೋಡಿ, ಈ ಥರ ತೋರಿಸಿರುವಂಥದ್ದು. ಆನಂತರ ಇಲ್ಲಿ ಕ್ರಿಯೇಟ್ ಎ ನ್ಯೂ ಗ್ರೂಪ್ ಅಂತೇಳಿದೆ, ಇದರ ಮೇಲೆ ಕ್ಲಿಕ್ ಮಾಡಿ ಕ್ರಿಯೇಟ್ ಎ ನ್ಯೂ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಒಂದು ಗ್ರೂಪನ್ನು ಕ್ರಿಯೇಟ್ ಮಾಡಲು ಆಪ್ಷನ್ಸನ್ನು ಓಪನ್ ಆಗುತ್ತೆ. ಇಲ್ಲಿ ಗ್ರೂಪ್ ನೇಮ್ ಅಂತೇಳಿ ಕೇಳ್ತಾ ಇದೆ ನೋಡಿ, ಇಲ್ಲಿ ನಿಮ್ಮದೊಂದು ಗ್ರೂಪಿನ ಹೆಸರನ್ನು ಇಲ್ಲಿ ಟೈಪ್ ಮಾಡಿ ನಾನು ಟೆಸ್ಟಿಂಗ್ ಗ್ರೂಪ್ ಅಂತೇಳಿ ಕ್ರಿಯೇಟ್ ಮಾಡ್ತಾ ಇದ್ದೇನೆ. ಇದು ಟೆಸ್ಟಿಂಗ್ಗೋಸ್ಕರ ಇರುವಂಥ ಗ್ರೂಪ್, ಅದರಿಗೋಸ್ಕರ ಟೆಸ್ಟಿಂಗ್ ಗ್ರೂಪನ್ನು ಕ್ರಿಯೇಟ್ ಮಾಡ್ತಾ ಇದ್ದೇನೆ. ಆನಂತರ ಚೂಸ್ ಪ್ರೈವಸಿ ಮೇಲೆ ಕ್ಲಿಕ್ ಮಾಡಿ. ಚೂಸ್ ಪ್ರೈವಸಿ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿಂದ ಪಬ್ಲಿಕ್ ಗ್ರೂಪ್ ಕೂಡ ಮಾಡ್ಬೋದು, ಇಲ್ಲತ್ತಂದರೆ ಪ್ರೈವೇಟ್ ಕೂಡ ಇಡ್ಬೋದು. ಇದರಲ್ಲಿ ಒಳ್ಳೆಯದಪ್ಪ ಅಂತಂದರೆ ಪಬ್ಲಿಕ್ ಗ್ರೂಪ್ ಮಾಡಿದರೆ ಒಳ್ಳೆಯದು. ಇದನ್ನು ಫಸ್ಟಿಗೆ ಪಬ್ಲಿಕ್ಗೆ ಇಟ್ಬಿಡಿ, ಆನಂತರ ನೀವು ಹೇಗೆ ನಿಮ್ಮ ಕಸ್ಟಮರ್ ಬೇಸನ್ನು ಜಾಸ್ತಿ ಆಗುತ್ತೆ ಹಾಗೆ ನೀವು ಪ್ರೈವೇಟ್ ಕೂಡ ಮಾಡ್ಕೊಳ್ಳೋಕ್ಕೆ ಆಪ್ಷನ್ ಇರುವಂಥದ್ದು. ಇಲ್ಲಿ ನಾನು ಪಬ್ಲಿಕ್ಗೆ ಇಡ್ತಾ ಇದ್ದೇನೆ. ಆನಂತರ ಇನ್ವೈಟ್ ಫ್ರೆಂಡ್ಸ್ ಅಂತೇಳಿ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಥರ ನಿಮ್ಮ ಫ್ರೆಂಡ್ ಹೆಸರನ್ನು ಟೈಪ್ ಮಾಡಿ ಫ್ರೆಂಡ್ಸ್ ಹೆಸರು ನಾನು ಫ್ರೆಂಡ್ಸ್ ಕೂಡ ಆ್ಯಡ್ ಮಾಡಿಲ್ಲ, ಅದ್ರಗೋಸ್ಕರ ಫ್ರೆಂಡ್ಸ್ ಹೆಸರು ಕೂಡ ಬರ್ತಾ ಇಲ್ಲ ಇನ್ವಿಟೇಷನ್ಗೋಸ್ಕರ. ಹಾಗೆಯೇ ಕ್ರಿಯೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾನು ಟೆಸ್ಟಿಂಗ್ಗೋಸ್ಕರ ನಾನು ಯಾವ ರೀತಿಯಾಗಿ ಗ್ರೂಪ್ ಕ್ರಿಯೇಟ್ ಮಾಡಿಕೊಳ್ಳಬಹುದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ಅದಕ್ಕೋಸ್ಕರ ಈ ಥರ ಇಲ್ಲಿ ನೋಡಿ, ಹೀಗೆ ಒಂದು ಗ್ರೂಪನ್ನು ರೆಡಿಯಾಗಿರುವಂಥದ್ದು. ಗ್ರೂಪನ್ನು ರೆಡಿಯಾಗಿದೆ. ಇಲ್ಲಿ ನೋಡಿ ಈಗ ಇದು ಬ್ಯಾನರ್ ಹಾಕಬೇಕಾಗತ್ತೆ. ಗ್ರೂಪಿನ ಒಂದು ಬ್ಯಾನರನ್ನು ಯಾವ ರೀತಿ ಹಾಕಬೇಕಪ್ಪ ಅಂತಂದರೆ ಕ್ಯಾನ್ವಾದ ಒಂದು ವೆಬ್ಸೈಟ್ ಬರುತ್ತೆ.
canva.com ಅಂತೇಳಿ ಗೂಗಲ್ ಸರ್ಚ್ ಇಂಜನ್ದಲ್ಲಿ ನೀವು ಟೈಪ್ ಮಾಡಿಕೊಂಡು ಎಂಟರ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಒಂದು ವೆಬ್ಸೈಟನ್ನು ಓಪನ್ ಆಗುತ್ತೆ. ಈ ಥರ ಒಂದು ಇಂಟರ್ಫೇಸನ್ನು ಬರುತ್ತೆ. ಇಲ್ಲಿ ನೋಡಿ ಲಾಗಿನ್ ಅಂತೇಳಿ ಇದೆ ನೋಡಿ. ಇಲ್ಲಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ನಿಮ್ಮ ಗೂಗಲ್ ಅಥವಾ ಫೇಸ್ಬುಕ್ ಅಕೌಂಟ್ ಥ್ರೂ ಕೂಡ ಲಾಗಿನ್ ಆಗ್ಬೋದು. ಇಲ್ಲಾಂದರೆ ಸೈನ್ ಅಪ್ ಫಾರ್ಮ್ ಇದೆ, ಸೈನ್ ಅಪ್ ಮಾಡಿಕೊಂಡು ನೀವು ಈ ಒಂದು ವೆಬ್ಸೈಟ್ಗೆ ಲಾಗಿನ್ ಆಗ್ಬೋದು. ನಾನು ಡೈರೆಕ್ಟಾಗಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ನೋಡಿ ಕಂಟಿನ್ಯೂ ವಿತ್ ಗೂಗಲ್ ಅಂತೇಳಿದೆ ಅಥವಾ ಕಂಟಿನ್ಯೂ ವಿತ್ ಫೇಸ್ಬುಕ್ ಅಂತೇಳಿದೆ. ಆನಂತರ ಕಂಟಿನ್ಯೂ ವಿತ್ ಇಮೇಲ್ ಅಂತೇಳಿ ಕೂಡ ಇದೆ. ಈ ರೀತಿಯಾಗಿ 3 ಆಪ್ಷನ್ಸನ್ನು ಇರುವಂಥದ್ದು. ಇದರಲ್ಲಿ ಯಾವುದಾದ್ರೂ ಒಂದನ್ನು ಚೂಸ್ ಮಾಡಿಕೊಂಡು ನೀವು ಲಾಗಿನ್ ಮಾಡ್ಕೊಳ್ಬೋದು. ಇಲ್ಲಿ ನಾನು ಕಂಟಿನ್ಯೂ ವಿತ್ ಗೂಗಲ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ಏಕೆಂತಂದರೆ ನಾನು ಗೂಗಲ್ ಥ್ರೂ ಈ ಒಂದು ವೆಬ್ಸೈಟ್ಗೆ ಸೈನ್ ಇನ್ ಆಗ್ತಾ ಇದ್ದೇನೆ. ಈ ನೋಡಿ ಈ ಥರ ಆಟೋಮೆಟಿಕ್ಲಿ ತಗೊಳ್ಳೋಣ. ಇಲ್ಲಿ ನಾವು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ನಂದೊಂದು ಲಾಗಿನ್ ಪ್ರೊಸೆಸನ್ನು ಕಂಪ್ಲೀಟ್ ಆಗುತ್ತೆ. ಡೈರೆಕ್ಟಾಗಿ ಈ ಒಂದು ವೆಬ್ಸೈಟ್ಗೆ ಲಾಗಿನ್ ಆಗುತ್ತೆ. ನೋಡಿ ಲಾಗಿನ್ ಆಗ್ತಾ ಇದೆ. ನೋಡಿ ಈ ಒಂದು ವೆಬ್ಸೈಟ್ಗೆ ನಾನು ಲಾಗಿನ್ ಆಗಿದ್ದೇನೆ. ವಾಟ್ ವಿಲ್ ಯು ಬಿ ಯೂಸಿಂಗ್ ಕ್ಯಾನ್ವಾ ಫಾರ್ ಅಂತೇಳಿ ತೋರಿಸ್ತಾ ಇದೆ. ಇಲ್ಲಿ ಸ್ಮಾಲ್ ಬಿಸ್ನೆಸ್, ಪರ್ಸನಲ್, ಸ್ಟೂಡೆಂಟ್, ಟೀಚರ್ಸ್ ಅಂತೇಳಿ ಇರುವಂಥದ್ದು. ನಾನು ಸ್ಟೂಡೆಂಟ್ ಅಂತೇಳಿ ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಇಲ್ಲಿ ಹೈಸ್ಕೂಲ್, ಯೂನಿವರ್ಸಿಟಿ, ನಿಮ್ಮದು ಸ್ಟಡಿ ಏನಾಗಿದೆ ಅನ್ನೋದನ್ನು ಕೇಳ್ತಾ ಇದೆ. ಈ ಥರ ಸ್ಟಡಿ ಏನಾಗಿದೆ ಅನ್ನೋದು ಹಾಕಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಇಲ್ಲಂತಂದರೆ ಇಲ್ಲಿ ಸ್ಕಿಪ್ ಮಾಡ್ಬೋದು. ಸ್ಕಿಪ್ ಮಾಡಿದಾಗ ಈ ಥರ ಬಂದಿರುತ್ತೆ. ಈ ಥರ ವೆಬ್ಸೈಟ್ ಒಂದು ಬಂದಿರುವಂಥದ್ದು. ಇಲ್ಲಿಂದ ನಾವು ಕಸ್ಟಮೈಸ್ ಕೂಡ ಮಾಡ್ಬೋದು. ಇಲ್ಲಿ ಕಸ್ಟಮೈಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಡಿ 400 × 150 ಪಿಕ್ಸೆಲ್ದೊಳಗೆ ಇರಬೇಕಾಗತ್ತೆ. ಇದು ಪಿಕ್ಸೆಲ್ದೊಳಗೆ ಆಲ್ರೆಡಿ ಸೇವ್ ಇರುವಂಥದ್ದು. ಆನಂತರ ಇಲ್ಲಿ ಕ್ರಿಯೇಟ್ ನ್ಯೂ ಡಿಸೈನ್ ಅಂತೇಳಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದು ಫೇಸ್ಬುಕ್ ಗ್ರೂಪ್ ಒಂದು ಬ್ಯಾನರ್ ರೆಡಿ ಮಾಡಬೇಕಾದ್ರೆ ಈ ಥರ ಒಂದು 400 ಪಿಕ್ಸೆಲ್ದೊಳಗೆ ಇರಬೇಕಾಗತ್ತೆ. ಹೈಟಿಗೆ ಬಂದುಬಿಟ್ಟು 150 ಪಿಕ್ಸೆಲ್ದೊಳಗೆ ಇರಬೇಕಾಗತ್ತೆ. ಬೇಕಾದರೆ ನೀವು ಇದನ್ನು ನೋಟ್ ಮಾಡಿಕೊಂಡು ಇಡಬಹುದು. ಇಲ್ಲಿ ಆನಂತರ ಕ್ರಿಯೇಟ್ ಎ ನ್ಯೂ ಡಿಸೈನ್ ಮೇಲೆ ಕ್ಲಿಕ್ ಮಾಡಿ. ಈ ಥರ ಕ್ಲಿಕ್ ಮಾಡಿಕೊಂಡಾಗ ನಿಮಗೆ ಡಿಸೈನ್ಸನ್ನು ಇಲ್ಲಿಂದ ನೋಡಲಿಕ್ಕೆ ಒಂದು ಆಪ್ಷನ್ ಸಿಗತ್ತೆ. ಇದನ್ನು ಸ್ಕಿಪ್ ಟೂರ್ ಅಂತೇಳಿ ಮಾಡಿ. ಸ್ಕಿಪ್ ಟೂರ್ ಮಾಡಿದಾಗ ಸ್ಕಿಪ್ ಆಗುತ್ತೆ ಅದು. ಇಲ್ಲಿ ನೋಡಿ ನಮಗೆ ವರ್ಕ್ ಪೇಜನ್ನು ಕೊಟ್ಟಿರುವಂಥದ್ದು. ಇಲ್ಲಿಂದ ನಾವು ಡಿಸೈನ್ ಕೂಡ ಮಾಡ್ಬೋದು. ಇಲ್ಲತ್ತಂದರೆ ರೆಡಿಮೇಡ್ ಟೆಂಪ್ಲೇಟ್ಸ್ ಕೂಡ ಇಲ್ಲಿಂದ ನಾವು ಚೂಸ್ ಮಾಡ್ಕೊಳ್ಬೋದು. ಈ ರೀತಿಯಾಗಿ ಈ ಒಂದು ಟೆಂಪ್ಲೇಟ್ಸನ್ನು ತಗೊಂಡಿದ್ದೇನೆ ನಾನು. ಇಲ್ಲಿ ನೋಡಿ ನಿಮಗೆ ನಿಮ್ಮ ಗ್ರೂಪ್ ರಿಲೇಟೆಡ್ ಯಾವ ಒಂದು ಉದ್ದೇಶದಗೋಸ್ಕರ ನೀವು ಗ್ರೂಪನ್ನು ರೆಡಿ ಮಾಡಿದ್ದೀರಾ ಅನ್ನೋದನ್ನು ಇಲ್ಲಿಂದ ನೀವು ಟೆಕ್ಸ್ಟ್ ಕೂಡ ಚೇಂಜ್ ಮಾಡ್ಕೊಳ್ಬೋದು. ಈಗ ಡೈರೆಕ್ಟಾಗಿ ಈ ಥರ ಟೆಕ್ಸ್ಟ್ ಕೂಡ ನೋಡಿ ಚೇಂಜ್ ಮಾಡ್ಕೊಳ್ಳಿಕ್ಕೆ ಒಂದು ಆಪ್ಷನ್ ಇರುವಂಥದ್ದು. ಈ ಥರ ಟ್ರಯಲ್ ಆ್ಯಂಡ್ ಎರರ್ಗೋಸ್ಕರ ನಾನು ಈ ರೀತಿಯಾಗಿ ಹಾಕ್ತಾ ಇದ್ದೇನೆ. ಈ ರೀತಿಯಾಗಿ ಒಂದು ಟೆಂಪ್ಲೇಟ್ಸನ್ನು ರೆಡಿ ಮಾಡಿಕೊಂಡು ಇಲ್ಲಿ ನೋಡಿ ಶೇರ್ ಬಟನ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ಥರ ಇಲ್ಲಿ ಕೆಳಗಡೆ ಬಂದುಬಿಟ್ಟು ಡೌನ್ಲೋಡ್ ಅಂತೇಳಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ PNG ಸಜೆಸ್ಟ್ ಮಾಡ್ತಾ ಇದೆ. ಆದರೆ ನೀವು JPGದೊಳಗೆ ಈ ಒಂದು ಫೈಲನ್ನು ಇರಬೇಕಾಗತ್ತೆ. ಆನಂತರ ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈ ಒಂದು ಫೈಲನ್ನು ಈ ರೀತಿಯಾಗಿ ಡೌನ್ಲೋಡ್ ಆಗತ್ತೆ.
ನೋಡಿ ಡೆಸ್ಕ್ಟಾಪ್ದಲ್ಲಿ ಸೇವ್ ಮಾಡ್ತಾ ಇದ್ದೇನೆ. ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈಗ ಆಲ್ರೆಡಿ ಒಂದು ಫೈಲನ್ನು ಸೇವ್ ಆಗಿದೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಫೇಸ್ಬುಕ್ದಲ್ಲಿ ಹೋಗುತ್ತೇನೆ. ಫೇಸ್ಬುಕ್ದಲ್ಲಿ ಹೋದಾಗ ಇಲ್ಲಿ ನೋಡಿ ಎಡಿಟ್ ಬಟನ್ ಇದೆ. ಎಡಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಡಿ ಅಪ್ಲೋಡ್ ಫೋಟೋ ಅಂತೇಳಿದೆ. ಅಪ್ಲೋಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಡಿ ಬ್ಯಾನರನ್ನು ರೆಡಿ ಮಾಡಿದ್ದೇನೆ. ಈ ಬ್ಯಾನರನ್ನು ಡಬಲ್ ಕ್ಲಿಕ್ ಮಾಡಿದ್ದೇನೆ. ಡಬಲ್ ಕ್ಲಿಕ್ ಮಾಡಿಕೊಂಡಾಗ ಡೈರೆಕ್ಟಾಗಿ ಈ ಬ್ಯಾನರನ್ನು ಇಲ್ಲಿ ನೋಡಿ ಅಟ್ಯಾಚ್ಮೆಂಟ್ ಆಗಿದೆ. ಆನಂತರ ಸೇವ್ ಚೇಂಜಸ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಪೋಸ್ಟನ್ನು ಸೇವ್ ಆಗುತ್ತೆ. ಈ ಒಂದು ಪೋಸ್ಟರನ್ನು ಈ ರೀತಿಯಾಗಿ ಸೇವ್ ಆಗಿರುವಂಥದ್ದು ಈ ರೀತಿಯಾಗಿ ಇರುತ್ತೆ. ಪೋಸ್ಟರನ್ನು ಈ ರೀತಿ ನಾವು ಚೇಂಜ್ ಮಾಡಿಕೊಳ್ಳಬಹುದು. ಆನಂತರ ನೋಡಿ ಗೆಳೆಯರೆ, ಇಲ್ಲಿ ಬಂದುಬಿಟ್ಟು ಇಲ್ಲಿ ನಾವು ನಮ್ಮ ಫೋಟೋ ಕೂಡ ಆ್ಯಡ್ ಮಾಡಲಿಕ್ಕೆ ಬರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಎಡಿಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ರೊಫೈಲ್ ಪಿಕ್ಚರ್ ಅಂತೇಳಿ ಇದೆ ನೋಡಿ. ಇಲ್ಲಿ ಆ್ಯಡ್ ಬಟನ್ ಇದೆ. ಆ್ಯಡ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಪ್ಲೋಡ್ ಫೋಟೋ ಅಂತೇಳಿದೆ. ಅಪ್ಲೋಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಅಪ್ಲೋಡ್ ಫೋಟೋದ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಈ ಥರ ಫೋಟೋಸನ್ನು ಅಪ್ಲೋಡ್ ಮಾಡಿಕೊಳ್ಳಿ. ಆನಂತರ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಈ ಒಂದು ಇಮೇಜನ್ನು ಪ್ರೊಫೈಲ್ಗೆ ಸೇವ್ ಆಗುತ್ತೆ ನೋಡಿ. ಈ ಥರ ಸೇವ್ ಆಗಿರುವಂಥದ್ದು. ಆನಂತರ ಪ್ರೊಫೈಲ್ದೊಂದು ಬ್ಯಾಕ್ ಬ್ಯಾನರ್ ಬಂದುಬಿಟ್ಟು ಕವರ್ ಫೋಟೋ ಬಂದುಬಿಟ್ಟು ಇಲ್ಲಿ ಆ್ಯಡ್ ಕವರ್ ಫೋಟೋ ಅಂತೇಳಿದೆ. ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ಚೂಸ್ ಕವರ್ ಫೋಟೋ ಅಂತೇಳಿದೆ. ಇಲ್ಲತ್ತಂದರೆ ಅಪ್ಲೋಡ್ ಫೋಟೋಸ್ ಅಂತೇಳಿದೆ. ಇಲ್ಲಿ ಅಪ್ಲೋಡ್ ಫೋಟೋಸ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಈ ಥರ ಒಂದು ಇಲ್ಲಿಂದ ಯಾವುದಾದ್ರೂ ಒಂದು ಫೋಟೋವನ್ನು ಹೀಗೆ ಈ ರೀತಿಯಾಗಿ ಚೂಸ್ ಮಾಡಿಕೊಳ್ಳಿ. ಇದು ಕೂಡ ನೀವು ಕ್ಯಾನ್ವಾ ಥ್ರೂ ಎಡಿಟ್ ಮಾಡಲಿಕ್ಕೆ ಬರುತ್ತೆ. ನಾನು ಸೇಮ್ ಫೋಟೋವನ್ನು ಇಲ್ಲಿ ಎಡಿಟ್ ಟೈಮನ್ನು ಸೇವ್ ಮಾಡೋಕ್ಕೋಸ್ಕರ ಈ ರೀತಿಯಾಗಿ ಒಂದೇ ಫೋಟೋವನ್ನು ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಆನಂತರ ಇಲ್ಲಿ ಸೇವ್ ಚೇಂಜಸ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಿಮ್ಮ ಪ್ರೊಫೈಲನ್ನು ಈ ರೀತಿಯಾಗಿ ಸೇವ್ ಆಗುವಂಥದ್ದು ಈ ರೀತಿಯಾಗಿ ಇರುತ್ತೆ. ಆನಂತರ ನೋಡಿ ಗ್ರೂಪನ್ನು ಯಾವ ರೀತಿಯಾಗಿ ಕ್ರಿಯೇಟ್ ಮಾಡಿಕೊಳ್ಳೋದು ನೋಡಿದ್ದೀರಿ. ಆನಂತರ ಇಲ್ಲಿ ನಿಮ್ಮದೊಂದು ಪ್ರೊಫೈಲ್ದಲ್ಲಿ ಬಯೋವನ್ನು ಬರೆಯಬೇಕಾಗತ್ತೆ. ಇಲ್ಲಿ ಆ್ಯಡ್ ಬಯೋ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಬಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮ್ಮದೊಂದು ಬಯೋವನ್ನು ಬರೆಯಿರಿ. ಈ ಥರ ಬಯೋವನ್ನು ಬರೆಯಿರಿ. ಬಯೋವನ್ನು ಬರೆದು ಸೇವ್ ಮಾಡಿ. ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇದು ಬಯೋವನ್ನು ಬರೆದಿರುವಂಥ ಬಯೋವನ್ನು ಸೇವ್ ಆಗುತ್ತೆ. ಆನಂತರ ಎಡಿಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಕಸ್ಟಮೈಸ್ ಯುವರ್ ಇಂಟ್ರೋ ಅಂತೇಳಿದೆ. ಆನಂತರ ಫೋರ್ನೋಸ್ ಅಂತೇಳಿ ಇದೆ. ಇದು ಆ್ಯಡ್ ಫೋರ್ನೋಸ್ ಟು ಯುವರ್ ಪ್ರೊಫೈಲ್ ಅಂತೇಳಿದೆ. ವರ್ಕ್ ಇದೆ. ನಿಮ್ಮದು ಎಜುಕೇಷನ್ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು. ಯಾವ ಒಂದು ಎಜುಕೇಷನನ್ನು ನಿಮ್ಮದು ಆಗಿದೆ ಅನ್ನೋದನ್ನು ಇಲ್ಲಿಂದ ನೀವು ಆ್ಯಡ್ ಮಾಡ್ಬೋದು. ಆನಂತರ ಈ ಥರ ವರ್ಕ್ ಕೂಡ ಆ್ಯಡ್ ಮಾಡ್ಬೋದು. ಆ್ಯಡ್ ಮಾಡಿಕೊಂಡು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮದು ಡೀಟೇಲ್ಸ್ ಕೂಡ ಸೇವ್ ಆಗುತ್ತೆ. ಆನಂತರ ಆ್ಯಡ್ ಫ್ಯೂಚರ್ಡ್ ಅಂತೇಳಿದೆ. ಇಲ್ಲಿ ಆ್ಯಡ್ ಫ್ಯೂಚರ್ಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆ್ಯಡ್ ನ್ಯೂ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಫ್ಯೂಚರ್ ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಈ ಥರ ಫ್ಯೂಚರ್ ಫೋಟೋವನ್ನು ಅಪ್ಲೋಡ್ ಮಾಡಿಕೊಂಡು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಫ್ಯೂಚರ್ ಫೋಟೋವನ್ನು ಈ ಥರ ಅಟ್ಯಾಚ್ಮೆಂಟ್ ಆಗುತ್ತೆ. ಆನಂತರ ಸಿ ಆಲ್ ಫೋಟೋಸ್ ಅಂತೇಳಿ ಕಾಣಿಸ್ತಾ ಇರುವಂಥದ್ದು. ಸಿ ಆಲ್ ಫೋಟೋಸನ್ನು ಮೇಲೆ ಕ್ಲಿಕ್ ಮಾಡಿದಾಗ ನಾವು ಅಪ್ಲೋಡ್ ಮಾಡಿರುವಂತಹ ಫೋಟೋಸ್ಗಳನ್ನು ಇಲ್ಲಿ ನಮಗೆ ಕಾಣಿಸುತ್ತೆ. ಈ ರೀತಿಯಾಗಿ ಇರುವಂಥದ್ದು. ಈ ರೀತಿಯಾಗಿ ನಾವು ಪ್ರೊಫೈಲನ್ನು ಎಡಿಟ್ ಮಾಡಿಕೊಳ್ಳಬಹುದು. ಈ ಥರ ಒಂದು ಪ್ರೊಫೈಲನ್ನು
ಆಪ್ಟಿಮೈಸ್ ಮಾಡಿಕೊಂಡು ಈ ಥರ ಪ್ರೊಫೈಲನ್ನು ಆಪ್ಟಿಮೈಸ್ ಮಾಡಿಕೊಂಡು ಇಲ್ಲಿ ನೋಡಿ ಹೋಮ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹೋಮ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಗ್ರೂಪ್ ಕೂಡ ಯಾವ ರೀತಿಯಾಗಿ ನಾವು ಕಮ್ಯುನಿಟಿ ಗ್ರೂಪನ್ನು ಯಾವ ರೀತಿ ರೆಡಿ ಮಾಡಿಕೊಳ್ಬೋದು ಅನ್ನೋದನ್ನು ತಿಳಿದುಕೊಂಡಿದ್ದೇವೆ. ಆ ನಂತರ ಇಲ್ಲಿ ನೋಡಿ ಮಾರ್ಕೆಟ್ ಪ್ಲೇಸ್ ಅಂತೇಳಿ ಕೊಟ್ಟಿರುವಂಥದ್ದು, ಮಾರ್ಕೆಟ್ ಪ್ಲೇಸ್ ಮೇಲೆ ಕ್ಲಿಕ್ ಮಾಡಿ, ಮಾರ್ಕೆಟ್ ಪ್ಲೇಸ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಈ ಥರ ಎಲ್ಲವೂ ಕೂಡ ಮಾರ್ಕೆಟಿಂಗ್ಗೆ ಇರುವಂತಹ ಎಲ್ಲ ಪ್ರಾಡಕ್ಟ್ಗಳು ಇಲ್ಲಿ ಶೋ ಆಗ್ತಾ ಇದೆ ನೋಡಿ. ಈ ಥರ ಪ್ರಾಡಕ್ಟ್ಗಳನ್ನು ಕಾಣಿಸುತ್ತವೆ, ಏನೇನು ಮಾರ್ಕೆಟಿಂಗ್ಗೋಸ್ಕರ ಇಟ್ಟಿದ್ದಾರೆ ಅನ್ನೋದನ್ನು ಇಲ್ಲಿಂದ ನಾವು ನೋಡ್ಕೊಳ್ಬೋದು. ಇಲ್ಲಿ ನಾವು ಯಾವ ರೀತಿಯಾಗಿ ನಾವು ನಮ್ಮ ಒಂದು ಲಿಸ್ಟಿಂಗನ್ನು, ಪ್ರಾಡಕ್ಟ್ ಲಿಸ್ಟಿಂಗನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಬೇಕಪ್ಪ ಅಂತಂದರೆ ಇಲ್ಲಿ ಕ್ರಿಯೇಟ್ ನ್ಯೂ ಲಿಸ್ಟಿಂಗ್ ಅಂತೇಳಿ ಇದೆ ನೋಡಿ. ಇದರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ಚೂಸ್ ಲಿಸ್ಟಿಂಗ್ ಟೈಪ್ ಅಂತೇಳಿದೆ. ನೀವು ಯಾವುದು ವೆಹಿಕಲ್ ಸೆಲ್ ಮಾಡ್ತಾ ಇದ್ದೀರಾ, ಪ್ರಾಪರ್ಟಿ ಸೆಲ್ ಮಾಡ್ತಾ ಇದ್ದೀರಾ, ಐಟಮ್ಸ್ ಸೇಲ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಇಲ್ಲಿ ಕೇಳ್ತಾ ಇದೆ ನಿಮಗೆ. ಇಲ್ಲಿ ಐಟಮ್ ಸೇಲ್ ಮಾಡ್ತಾ ಇದ್ರೆ ಐಟಮ್ಸ್ ಫಾರ್ ಸೇಲ್ ಅಂತೇಳಿ ಇದ್ರ ಮೇಲೆ ಕ್ಲಿಕ್ ಮಾಡಿ, ಐಟಮ್ ಸೆಲ್ ಮೇಲೆ ಕ್ಲಿಕ್ ಮಾಡಿ. ಎಸ್ ಗೆಳೆಯರೆ, ಇಲ್ಲಿ ಆ್ಯಡ್ ಫೋಟೋ ಅಂತೇಳಿ ತೋರಿಸ್ತಾ ಇದೆ. ಇಲ್ಲಿ ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ರೀತಿಯಾಗಿ ಒಂದು ಫೋಟೋವನ್ನು ಚೂಸ್ ಮಾಡಿಕೊಳ್ಳಿ. ಯಾವ ಒಂದು ಪ್ರಾಡಕ್ಟನ್ನು ನೀವು ಸೆಲ್ ಮಾಡಬೇಕಂತೀರ ಆ ಒಂದು ಪ್ರಾಡಕ್ಟ್ದ ಫೋಟೋವನ್ನು ನೀವು ಈ ಥರ ಚೂಸ್ ಮಾಡಿಕೊಳ್ಳಿ. ಚೂಸ್ ಮಾಡಿಕೊಂಡು ಈ ಥರ ಅಪ್ಲೋಡ್ ಆಗುತ್ತೆ. ಚೂಸ್ ಮಾಡಿದಾಗ ಇಲ್ಲಿ ನೋಡಿ ಈ ರೀತಿಯಾಗಿ ಅಪ್ಲೋಡ್ ಆಗಿರುವಂಥದ್ದು. ಆನಂತರ ಇಲ್ಲಿ ಟೈಟಲ್ ಅಂತೇಳಿ ರಿಕ್ವೈರ್ಡ್ ಟೈಟಲ್ ಅಂತೇಳಿ ಇದೆ. ಇಲ್ಲಿ ನಾನು ಟೈಟಲನ್ನು ಕೊಡ್ತಾ ಇದ್ದೇನೆ. ಪ್ರಾಡಕ್ಟ್ಸ್, ಪ್ರೋಟೀನ್ ಪ್ರಾಡಕ್ಟ್ಸ್ ಅಂತೇಳಿ ಕೊಡ್ತಾ ಇದ್ದೇನೆ. ಪ್ರೋಟೀನ್ ಪ್ರಾಡಕ್ಟ್ಸ್ ಅಂತೇಳಿ ಟೈಟಲನ್ನು ಕೊಡ್ತಾ ಇದ್ದೇನೆ ನೋಡಿ. ಇಲ್ಲಿ ಟೈಟಲ್ ಕೊಟ್ಟಾಗ ಇಲ್ಲಿ ಮೆನ್ಷನ್ ಆಗ್ತಾ ಇದೆ ನೋಡಿ, ಈ ರೀತಿಯಾಗಿ ಇರುವಂಥದ್ದು. ಆನಂತರ ಇದರದ ಪ್ರೈಸ್ ಬಂದುಬಿಟ್ಟು 2000 ಹಾಕ್ತಾ ಇದ್ದೇನೆ ನೋಡಿ. ಇಲ್ಲಿ ಪ್ರೈಸು ಕೂಡ ಶೋ ಆಗ್ತಾ ಇದೆ. ಆನಂತರ ಇಲ್ಲಿ ಕ್ಯಾಟಗರಿ ಅಂತೇಳಿ ಇಲ್ಲಿ ಇರುವಂಥದ್ದು. ಇಲ್ಲಿ ಕ್ಯಾಟಗರಿಯನ್ನು ಚೂಸ್ ಮಾಡಿಕೊಳ್ಳಿ. ಟೂಲ್ಸ್, ಫರ್ನಿಚರ್, ಹೌಸ್ ಹೋಲ್ಡ್ಸ್ ಈ ರೀತಿ ಇರುವಂಥದ್ದು. ಇಲ್ಲಿ ನಿಮ್ಮ ಪ್ರಾಡಕ್ಟನ್ನು ಯಾವ ಒಂದು ಕ್ಯಾಟಗರಿಯಲ್ಲಿ ಬರುತ್ತೆ ಅನ್ನೋದನ್ನು ಇಲ್ಲಿಂದ ಚೂಸ್ ಮಾಡಿಕೊಳ್ಳಿ. ಇಲ್ಲಿ ಹೆಲ್ತ್ ಆ್ಯಂಡ್ ಬ್ಯೂಟಿ ರಿಲೇಟೆಡ್ ಬರುತ್ತೆ. ಇಲ್ಲಿ ಹೆಲ್ತ್ ಆ್ಯಂಡ್ ಬ್ಯೂಟಿಯನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ಆನಂತರ ಇಲ್ಲಿ ಕಂಡೀಷನ್ಸ್ ಅಂತೇಳಿ ಇರುವಂಥದ್ದು. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ, ಆನಂತರ ಯೂಸ್ ಗುಡ್ ಅಂತೇಳಿ ಬಂದಿದೆ. ಆನಂತರ ಯೂಸ್ ಲೈಕ್ ನ್ಯೂ ಅಂತೇಳಿ ಬಂದಿದೆ. ಆನಂತರ ಯೂಸ್ ಫೇರ್ ಅಂತೇಳಿ ಬಂದಿದೆ. ಎಸ್, ಆನಂತರ ಇಲ್ಲಿ ಕಂಡೀಷನ್ಸ್ ಅಂತೇಳಿ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಯೂಸ್ ಲೈಕ್ಸ್ ನ್ಯೂ ಅಂತೇಳಿ ಇದೆ. ಆನಂತರ ಯೂಸ್ ಗುಡ್ ಅಂತೇಳಿದೆ, ಯೂಸ್ ಫೇರ್ ಅಂತೇಳಿದೆ. ಈ ಪ್ರಾಡಕ್ಟನ್ನು ನ್ಯೂ ಪ್ರಾಡಕ್ಟ್ ಆಗಿರುವುದರಿಂದ ಯೂಸ್ ಲೈಕ್ ನ್ಯೂ ಅಂತೇಳಿ ಸೆಲೆಕ್ಟ್ ಮಾಡಿಕೊಳ್ಳಿ. ಈ ರೀತಿಯಾಗಿ ಬರುತ್ತೆ. ಆನಂತರ ಇಲ್ಲಿ ಹೇರ್ ಟೈಪ್ ಅಂತೇಳಿ ಕೊಟ್ಟಿರುವಂಥದ್ದು. ಇದ್ರ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಕಲರ್ ಟ್ರೀಟೆಡ್ ಹೇರ್ ಅಂತೇಳಿ ಬಂದಿರುವಂಥದ್ದು, ಫೈನ್ ಹೇರ್ ಅಂತೇಳಿ ಬಂದಿದೆ, ಡ್ಯಾಮೇಜ್ ಹೇರ್ ಅಂತೇಳಿ ಬಂದಿದೆ, ಕಲರ್ ಟ್ರೀಟ್ಮೆಂಟ್ ಹೇರ್ ಅಂತೇಳಿ ಬಂದಿದೆ. ಇದನ್ನು ಈ ರೀತಿಯಾಗಿ ಬಂದ್ ಮಾಡಿ ಆನಂತರ ಬೂಸ್ಟ್ ಲಿಸ್ಟಿಂಗ್ ಆಫ್ಟರ್ ದ ಪಬ್ಲಿಷಿಂಗ್ ಅಂತೇಳಿ ಇದೆ. ಇದನ್ನು ಆನ್ ಮಾಡಿ ಆನಂತರ ಹೈಡ್ ಫ್ರಮ್ ಫ್ರೆಂಡ್ಸ್ ಅಂತೇಳಿದೆ. ಫ್ರೆಂಡ್ಸ್ಗೆ ಒಂದು ಹೈಡ್ ಮಾಡಬೇಕಾದ್ರೆ ಇದು ಆಪ್ಷನ್ ಆನ್ ಮಾಡಿ, ಇಲ್ಲತ್ತಂದರೆ ಇದು ಆಫೇ ಇಟ್ಬಿಡಿ. ಆನಂತರ ಇದನ್ನು ಸೇವ್ ಡ್ರಾಪ್ಸ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಡ್ರಾಪ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಒಂದು ಪ್ರಾಡಕ್ಟ್ಸನ್ನು ಸೇವ್ ಆಗಿರುವಂಥದ್ದು. ಸೇವ್ ಆಗಿದೆ. ಆನಂತರ
ಯುವರ್ ಲಿಸ್ಟಿಂಗ್ ಅಂತೇಳಿ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ಯುವರ್ ಲಿಸ್ಟಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ನೋಡಿ ನೀವು ಲಿಸ್ಟನ್ನು ಮಾಡಿದಂತಹ ಪ್ರಾಡಕ್ಟ್ಸನ್ನು ಇಲ್ಲಿ ಶೋ ಆಗ್ತಾ ಇದೆ ನೋಡಿ. ಈ ರೀತಿಯಾಗಿ ನೀವು ಪ್ರಾಡಕ್ಟ್ಸನ್ನು ಇಲ್ಲಿ ಪ್ರಾಡಕ್ಟ್ಸನ್ನು ಅಪ್ಲೋಡ್ ಮಾಡಿಕೊಂಡು ಇಲ್ಲಿಂದ ನೀವು ಪ್ರಾಡಕ್ಟ್ಸನ್ನು ಸೇಲ್ ಕೂಡ ಮಾಡಬಹುದು. ಈ ರೀತಿಯಾಗಿ ಇರುವಂಥದ್ದು ಈ ಒಂದು ಆಪ್ಷನನ್ನು ಫೇಸ್ಬುಕ್ ಆ್ಯಪ್ದಲ್ಲಿ ಇದೆ. ಫೇಸ್ಬುಕ್ ಒಂದು ವೆಬ್ಸೈಟ್ದಲ್ಲಿ ಈ ರೀತಿಯಾಗಿ ಒಂದು ಆಪ್ಷನ್ಸನ್ನು ಇರುವಂಥದ್ದು. ನಿಮಗೆ ಹೊರಗಡೆ ವೆಬ್ಸೈಟ್ದಲ್ಲಿ ಒಂದು ಶಾಪನ್ನು ಓಪನ್ ಮಾಡಬೇಕಾದ್ರೆ ಸಾಕಷ್ಟು ಒಂದು ಫೀಸನ್ನು ಡೊನೇಟ್ ಮಾಡಬೇಕಾಗತ್ತೆ. ಅಂದ್ರೇ ಆ ಒಂದು ವೆಬ್ಸೈಟ್ದಲ್ಲಿ ನಿಮ್ಮ ಶಾಪನ್ನು ಲಿಸ್ಟಿಂಗ್ ಮಾಡಲಿಕ್ಕೆ ಬರುತ್ತೆ, ಇಲ್ಲತ್ತಂದರೆ ಲಿಸ್ಟಿಂಗನ್ನು ಆಗುವುದಿಲ್ಲ. ಈ ರೀತಿಯಾಗಿ ಇರುವಂಥದ್ದು. ಇದನ್ನು ಸರಿಯಾದ ರೀತಿಯಲ್ಲಿ ಯುಟಿಲೈಸನ್ನು ಮಾಡಿಕೊಂಡ್ರೆ ಇಲ್ಲಿಂದ ಸಾಕಷ್ಟು ದುಡ್ಡು ಕೂಡ ಅರ್ನ್ ಮಾಡಬಹುದು. ಪ್ರಾಡಕ್ಟ್ಸ್ಗಳನ್ನು ಸೆಲ್ ಮಾಡಿಕೊಂಡು ದುಡ್ಡು ಕೂಡ ಅರ್ನ್ ಮಾಡಲಿಕ್ಕೆ ಬರುತ್ತೆ. ಈ ರೀತಿಯಾಗಿ ಇರುವಂಥದ್ದು. ಈಗ ನಾನು ನಿಮಗೆ ತುಂಬ ಇಂಪಾರ್ಟೆಂಟ್ವಾದಂತಹ ಒಂದು ಆಪ್ಷನನ್ನು ತೋರಿಸ್ತಾ ಇದ್ದೇನೆ. ಫೇಸ್ಬುಕ್ ಪೇಜನ್ನು ಯಾವ ರೀತಿಯಾಗಿ ನಾವು ಮಾಡಬಹುದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಇಲ್ಲಿ ನೋಡಿ 9 ಡಾಟ್ಸ್ ಕಾಣಿಸ್ತಾ ಇದೆ. ಈ 9 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. 9 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಪೇಜಸ್ ಅಂತೇಳಿದೆ. ಈ ಪೇಜಸ್ ಮೇಲೆ ಕ್ಲಿಕ್ ಮಾಡಿ. ಪೇಜಸ್ ಮೇಲೆ ಕ್ಲಿಕ್ ಮಾಡಿದಾಗ ಪೇಜ್ ನೇಮ್ ರಿಕ್ವೈರ್ಡ್ ಅಂತೇಳಿ ಇದೆ ನೋಡಿ. ಇಲ್ಲಿ ಪೇಜ್ ನೇಮ್ ಕೇಳ್ತಾ ಇದೆ. ಇಲ್ಲಿ ಮೇಲ್ ಬಂದ್ಬಿಟ್ಟು ಕ್ರಿಯೇಟ್ ಎ ಪೇಜ್ ಅಂತೇಳಿ ಇದೆ ನೋಡಿ. ಯುವರ್ ಪೇಜ್ ಈಸ್ ವೇರ್ ಪೀಪಲ್ ಗೋ ಟು ಲರ್ನ್ ಮೋರ್ ಅಬೌಟ್ ಯು. ಮೇಕ್ ಶ್ಯೂರ್ ದ್ಯಾಟ್ ಯುವರ್ ಹ್ಯಾಸ್ ಆಲ್ ಆಫ್ ದ ಇನ್ಫಾರ್ಮೇಶನ್ ದೇ ಮೈ ನೀಡ್ ಅಂತೇಳಿ ಎಲ್ಲ ಕೂಡ ಇನ್ಫಾರ್ಮೇಶನ್ ಅನ್ನು ಹಾಕಬೇಕಂತೇಳಿ ಕೇಳ್ತಾ ಇದೆ. ಇಲ್ಲಿ ಪೇಜ್ ನೇಮ್ ಅನ್ನು ಸಿಲೆಕ್ಟ್ ಮಾಡ್ಕೊಳ್ಳಿ. ಈ ಪೇಜ್ ನೇಮ್ ಬಂದ್ಬಿಟ್ಟು ನಾನು ಸಂಜು ಕರೆ 001 ಪೇಜ್ ಅಂತೇಳಿ ಹಾಕ್ತಾ ಇದ್ದೇನೆ. ಈ ರೀತಿಯಾಗಿ ನಿಮಗೆ ನಿಮ್ಮ ಬಿಸ್ನೆಸ್ ಪರ್ಪಸ್ಗೆ ಯಾವ ಒಂದು ಹೆಸರು ಇರುತ್ತೆ ಆ ಹೆಸರಿನ ಮೇಲೆ ಮಾತ್ರ ಈ ಒಂದು ಪೇಜ್ ಹೆಸರು ಕೂಡ ನೀವು ಇಟ್ಟರೆ ಅದನ್ನು ಕರೆಕ್ಟಾಗಿ SEO ಆಗುವಂಥದ್ದು. ಆ ರೀತಿಯಾಗಿಯೇ ನೀವು ಪೇಜ್ ಹೆಸರು ಕೂಡ ಇಡಬೇಕಾಗತ್ತೆ. ನಾನು ಶಾಂಪಲ್ಗೋಸ್ಕರ ಈ ಥರ ಹೆಸರನ್ನು ಹಾಕ್ತಾ ಇದ್ದೇನೆ. ಈ ಥರ ಹೆಸರನ್ನು ಹಾಕಿಕೊಂಡು ಕ್ಯಾಟಗರಿ ರಿಕ್ವೈರ್ಡ್ ಅಂತೇಳಿದೆ ನೋಡಿ. ಯಾವ ಒಂದು ಕ್ಯಾಟಗರಿಯಲ್ಲಿ ನಿಮ್ಮದೊಂದು ಪೇಜ್ ಇರುತ್ತೆ. ಹೆಲ್ತ್ ರಿಲೇಟೆಡ್ ಒಂದು ಹೆಲ್ತ್ ಆ್ಯಂಡ್ ವೆಲ್ನೆಸ್ ವೆಬ್ಸೈಟ್ ಅಂತೇಳಿ ನಾನು ಹಾಕ್ತಾ ಇದ್ದೇನೆ. ಈ ರೀತಿಯಾಗಿ ನನಗೆ ರಿಕ್ವೈರ್ಮೆಂಟ್ ಇರುವಂಥದ್ದು. ಆನಂತರ ಬಯೋ ಆಪ್ಷನ್ ಇದೆ. ಇಲ್ಲಿ ಬಯೋ ಹಾಕಬೇಕಾಗತ್ತೆ. ಬಯೋದಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿ ಆನಂತರ ನೀವು ಏನು ಮಾಡ್ತೀರಾ ಅನ್ನೋದು ಕೂಡ ಇಲ್ಲಿ ಎಂಟರ್ ಮಾಡಿದರೆ ತುಂಬ ಒಳ್ಳೆಯದು. ಈ ರೀತಿಯಾಗಿ ಬಯೋವನ್ನು ಹಾಕಿಕೊಂಡು ಕ್ರಿಯೇಟ್ ಪೇಜ್ ಮೇಲೆ ಕ್ಲಿಕ್ ಮಾಡಿ. ಕ್ರಿಯೇಟ್ ಪೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನಿಮ್ಮದೊಂದು ಪೇಜನ್ನು ಕ್ರಿಯೇಟ್ ಆಗುತ್ತೆ. ಇಲ್ಲಿ ಈಗ ಪೇಜನ್ನು ಫಿನಿಶ್ ಆಗಿದೆ. ಪೇಜ್ ಕ್ರಿಯೇಟ್ ಆಗಿದೆ. ಫಿನಿಶ್ ಸೆಟ್ಟಿಂಗ್ಸ್ ಆಫ್ ಯುವರ್ ಪೇಜ್. ನಿಮ್ಮ ಪೇಜಿನ ಒಂದು ಸೆಟ್ಟಿಂಗ್ಸನ್ನು ಇಲ್ಲಿಂದ ನೀವು ಮಾಡಿಕೊಳ್ಳಬಹುದು. ಈ ಒಂದು ಫೇಸ್ಬುಕ್ ಪೇಜ್ ಥ್ರೂ ಈ ಒಂದು ಫೇಸ್ಬುಕ್ ಪೇಜನ್ನು ನಾವು ಮಾನಿಟೈಸ್ ಮಾಡಬಹುದು. ಮಾನಿಟೈಸ್ ಮಾಡಿಕೊಂಡ್ರೆ ಇಲ್ಲಿ ಆ್ಯಡ್ಸ್ ಮುಖಾಂತರ ನಾವು ದುಡ್ಡು ಕೂಡ ಇಲ್ಲಿಂದ ಅರ್ನ್ ಮಾಡಿಕೊಳ್ಳಬಹುದು. ಯಾವ ರೀತಿಯಾಗಿ ನಾವು ಯೂಟ್ಯೂಬ್ ಆ್ಯಡ್ಸ್ದಿಂದ ನಾವು ದುಡ್ಡನ್ನು ಗಳಿಸ್ತೇವೆ ಹಾಗೆಯೇ ಇಲ್ಲಿ ಫೇಸ್ಬುಕ್ ಆ್ಯಡ್ಸ್ದಿಂದ ಕೂಡ ನಾವು ಇಲ್ಲಿ ಪೇಜ್ ಥ್ರೂ ದುಡ್ಡು ಅರ್ನ್ ಮಾಡಿಕೊಳ್ಳಬಹುದು. ಇಲ್ಲಿ ನೋಡಿ ಗೆಳೆಯರೆ, ಇಲ್ಲಿ ಕಾಂಟ್ಯಾಕ್ಟ್ ಅಂತ ಹೇಳಿದೆ. ವೆಬ್ಸೈಟ್ ಕೇಳ್ತಾ ಇದೆ. ಇಲ್ಲಿ ನಿಮ್ಮದು ವೆಬ್ಸೈಟ್ ಇದ್ದರೆ ವೆಬ್ಸೈಟ್ ಅಡ್ರೆಸ್ಸನ್ನು ಇಲ್ಲಿ ಹಾಕಿ. ಇಲ್ಲಿ ನೋಡಿ ವೆಬ್ಸೈಟ್ ಅಡ್ರೆಸ್ಸನ್ನು ನಾನು ಕೊಡ್ತಾ ಇದ್ದೇನೆ. ಈ ಥರ ನಿಮ್ಮದು ವೆಬ್ಸೈಟ್ ಅಡ್ರೆಸ್ ಇದ್ದರೆ ವೆಬ್ಸೈಟ್ ಅಡ್ರೆಸ್ ಹಾಕಿ. ಆನಂತರ ಇಲ್ಲಿ
US+1 ಅಂತೇಳಿದೆ. ಇಂಡಿಯಾದವರಾಗಿದ್ದಲ್ಲಿ ಇಲ್ಲಿ ಇಂಡಿಯಾನು ಸಿಲೆಕ್ಟ್ ಮಾಡಿ ಈ ಥರ ಇಂಡಿಯಾ ಅಂತೇಳಿ ಟೈಪ್ ಮಾಡಿದಾಗ ಇಲ್ಲಿ ಬರುತ್ತೆ. ಇದನ್ನು ಸಿಲೆಕ್ಟ್ ಮಾಡಿಕೊಳ್ಳಿ. ಆನಂತರ ಇಲ್ಲಿ ವೆರಿಫೈಗೋಸ್ಕರ ನಿಮ್ಮೊಂದು ಮೊಬೈಲ್ ನಂಬರನ್ನು ಕೇಳುತ್ತೆ. ಆ ನಂಬರನ್ನು ಇಲ್ಲಿ ಎಂಟರ್ ಮಾಡಿ. ಆನಂತರ ಇಮೇಲ್ ಅಡ್ರೆಸ್ ಕೂಡ ಕೇಳ್ತಾ ಇದೆ. ಇಮೇಲ್ ಅಡ್ರೆಸ್ ಇಲ್ಲಿಂದ ನೀವು ಎಂಟರ್ ಮಾಡಿಕೊಳ್ಳಿ. ಈ ಥರ ಇಮೇಲ್ ಅಡ್ರೆಸ್ಸನ್ನು ಇಲ್ಲಿ ಎಂಟರ್ ಮಾಡಿ. ಆನಂತರ ಇಲ್ಲಿ ಲೊಕೇಶನ್ ಕೇಳ್ತಾ ಇದೆ. ಅಡ್ರೆಸ್ ಹಾಕಿ ಇಲ್ಲಿ ಲೊಕೇಶನ್ದಲ್ಲಿ ಈ ರೀತಿಯಾಗಿ ಅಡ್ರೆಸ್ ಹಾಕಿ ಇಲ್ಲಿ ಪೋಸ್ಟ್ ಕೋಡ್ ಕೇಳ್ತಾ ಇದೆ. ಇಲ್ಲಿ ಪೋಸ್ಟ್ ಕೋಡನ್ನು ಎಂಟರ್ ಮಾಡಿ. ಪೋಸ್ಟ್ ಕೋಡನ್ನು ಇಲ್ಲಿ ಎಂಟರ್ ಮಾಡಿಕೊಳ್ಳಿ. ಆನಂತರ ಇಲ್ಲಿ ಅವರ್ಸ್ ಲೆಟ್ ಪೀಪಲ್ ನೋ ಯುವರ್ ಲೊಕೇಶನ್ ಅವರ್ಸ್ ಅಂತೇಳಿ ಇಲ್ಲಿ ಆಲ್ವೇಸ್ ಓಪನ್ ಅಂತೇಳಿ ಇಟ್ಬಿಡಿ. ಇಲ್ಲಿ ಕಸ್ಟಮೈಸ್ ಮಾಡಲಿಕ್ಕೆ ಹೋಗಬೇಡಿ. ಆನಂತರ ಇಲ್ಲಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕಸ್ಟಮೈಸ್ ಯುವರ್ ಪೇಜ್ದಲ್ಲಿ ಇಲ್ಲಿ ಆ್ಯಡ್ ಪ್ರೊಫೈಲ್ ಪಿಕ್ಚರ್ ಅಂತೇಳಿ ತೋರಿಸ್ತಾ ಇದೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಪ್ರೊಫೈಲ್ ಪಿಕ್ಚರನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಈ ರೀತಿಯಾಗಿ ಪ್ರೊಫೈಲ್ ಪಿಕ್ಚರನ್ನು ಒಂದು ತಗೊಂಡಿದ್ದೇನೆ. ಇಲ್ಲಿ ನೋಡಿ ಈ ರೀತಿಯಾಗಿ ಪ್ರೊಫೈಲ್ ಪಿಕ್ಚರ್ ತಗೊಂಡಿದ್ದೆ. ಆನಂತರ ಕವರ್ ಫೋಟೋ ಕೂಡ ಅದನ್ನೇ ನಾನು ಚೂಸ್ ಮಾಡ್ತಾ ಇದ್ದೇನೆ. ಈ ರೀತಿಯಾಗಿ ಕವರ್ ಫೋಟೋ ಕೂಡ ನೀವು ಈ ರೀತಿ ಚೂಸ್ ಮಾಡಿಕೊಳ್ಳಿ. ಆನಂತರ ಆ್ಯಡ್ ಆ್ಯಕ್ಷನ್ ಬಟನ್ ಅಂತೇಳಿದೆ. ಆ್ಯಡ್ ಆ್ಯಕ್ಷನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕಸ್ಟಮೈಸ್ ಯುವರ್ ಆ್ಯಕ್ಷನ್ ಬಟನ್ ಟ್ರೈ ಇಟ್ ಅಂತೇಳಿ ಇಲ್ಲಿ ಚೂಸ್ ಆ್ಯನ್ ಆಪ್ಷನ್ಸ್ ಅಂತೇಳಿ ಆ್ಯಕ್ಷನ್ ಬಟನ್ದಲ್ಲಿ ಬಂದಿರುವಂಥದ್ದು ಬುಕ್ ನೌ ಅಂತೇಳಿ ಇದೆ. ಆನಂತರ ಸೈನ್ ಅಪ್ ಅಂತೇಳಿದೆ. ಆನಂತರ ಸ್ಟಾರ್ಟ್ ಆರ್ಡರ್ ಅಂತೇಳಿದೆ. ವೇವ್ ಶಾಪ್ ಅಂತೇಳಿದೆ. ಆನಂತರ ಗೆಟ್ ಟಿಕೆಟ್ಸ್ ಅಂತೇಳಿದೆ. ಆನಂತರ ಇಲ್ಲಿ ಗೆಟ್ ಪೀಪಲ್ ಟು ಕಾಂಟ್ಯಾಕ್ಟ್ ಯು ಅಂತೇಳಿದೆ. ನಿಮಗೆ ಯಾವ ರೀತಿಯಾಗಿ ಒಂದು ಜನಗಳನ್ನು ಕಾಂಟ್ಯಾಕ್ಟ್ ಮಾಡಬಹುದು ಅನ್ನೋದನ್ನು ಇಲ್ಲಿಂದ ನೀವು ಕಸ್ಟಮೈಸನ್ನು ಮಾಡಿಕೊಳ್ಳಬಹುದು. ಇಲ್ಲಿ ಸೆಂಡ್ ವಾಟ್ಸಪ್ ಮೆಸೇಜ್ ಇಲ್ಲಿ ಟಿಕ್ ಮಾರ್ಕ್ ಮಾಡಿದರೆ ವಾಟ್ಸಪ್ಪದಲ್ಲಿ ಮೆಸೇಜನ್ನು ಸೆಂಡ್ ಮಾಡಲಿಕ್ಕೆ ಅವರಿಗೆ ಕಸ್ಟಮರ್ಗೆ ನಿಮಗೆ ಬರುತ್ತೆ. ಆನಂತರ ಇಲ್ಲಿ ಕಾಲ್ಸ್ ನೌ ಅಂತೇಳಿದೆ. ಕಾಲ್ಸ್ ಕೂಡ ಮಾಡಿ ನಿಮಗೆ ನಿಮ್ಮ ಕಸ್ಟಮರನ್ನು ನಿಮಗೆ ಕೇಳ್ಬೋದು. ಇಮೇಲ್ ಥ್ರೂ ಕೂಡ ಕೇಳ್ಬೋದು. ಆನಂತರ ಕಾಂಟ್ಯಾಕ್ಟ್ ಅಸ್ ಅಂತೇಳಿದೆ. ಇಲ್ಲಿ ವೆಬ್ಸೈಟ್ ಇದ್ದರೆ ವೆಬ್ಸೈಟ್ ಥ್ರೂ ಕೂಡ ನೀವು ಒಂದು ಕಸ್ಟಮರನ್ನು ಹ್ಯಾಂಡಲ್ ಮಾಡಲಿಕ್ಕೆ ಬರುತ್ತೆ. ಇಲ್ಲಿ ನೋಡಿ ಇಲ್ಲಿ ಬುಕ್ ನೌ ಅಥವಾ ಸೇವ್ ಮಾಡಿ ಅಥವಾ ಇಲ್ಲಿ ಸೈನ್ ಅಪ್ ಅಂತೇಳಿ ಸೇವ್ ಮಾಡಿ. ಸೈನ್ ಅಪ್ ಸೇವ್ ಮಾಡಿದರೆ ಏನಾಗತ್ತೆಪ್ಪ ಅಂತಂದರೆ ಒಂದು ಫಾರ್ಮನ್ನು ಫಿಲ್ ಮಾಡಲಿಕ್ಕೆ ಇದ್ದರೆ ಮಾತ್ರ ಈ ಒಂದು ಸೈನ್ ಅಪ್ ಫಾರ್ಮನ್ನು ಇಲ್ಲಿಂದ ನೀವು ಇದು ಮಾಡಬೇಕಾಗತ್ತೆ. ಇಲ್ಲಿ ಪ್ರಾಡಕ್ಟ್ ಆ್ಯಡ್ ಮಾಡಿದೇವಪ್ಪ ಅಂತಂದರೆ ಇಲ್ಲಿ ವೇವ್ ಶಾಪ್ ಅಂತೇಳಿದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಡಿ ಕಾಲ್ ನೌ ಅಂತೇಳಿದೆ. ಆನಂತರ ಸೆಂಡ್ ವಾಟ್ಸಪ್ ಅಂತೇಳಿದೆ. ಕಾಲ್ ಮಾಡಿದರೆ ಕಾಲ್ ಆಕಸ್ಮಿಕವಾಗಿ ಒಂದು ರೀಚ್ ಆಗ್ಲಿಕ್ಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಅದ್ರಗೋಸ್ಕರ ನಾವು ಸೆಂಡ್ ವಾಟ್ಸಪ್ ಮೆಸೇಜ್ ಅಂತೇಳಿ ಸಿಲೆಕ್ಟ್ ಮಾಡಿಕೊಳ್ಳೋಣ. ಆನಂತರ ನೋಡಿ ಇಲ್ಲಿ ಲಿಂಕ್ ಟು ಯುವರ್ ಗ್ರೂಪ್ ಆರ್ ಆ್ಯಪ್ ಅಂತೇಳಿದೆ. ಲರ್ನ್ ಮೋರ್ ಅಂತೇಳಿ ಕೊಟ್ಟಿರುವಂಥದ್ದು. ಇಲ್ಲಿ ವಾಚ್ ನೌ ಅಂತೇಳಿದೆ. ವಿಸಿಟ್ ಗ್ರೂಪ್ ಅಂತೇಳಿದೆ. ಆನಂತರ ಪ್ಲೇ ಗೇಮ್ಸ್ ಇದೆ. ಬೈ ನೌ ಅಂತೇಳಿದೆ. ಇಲ್ಲಿ ಬೈ ನೌ ಮೇಲೆ ಕ್ಲಿಕ್ ಮಾಡಿ. ಬೈ ನೌ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಆ್ಯಕ್ಷನ್ ಬಟನನ್ನು ಸೇವ್ ಆಗುತ್ತೆ. ಆ್ಯಕ್ಷನ್ ಬಟನ್ದಲ್ಲಿ ಇಲ್ಲಿ ನೋಡಿ ಬಿಗ್ ಕಾಮರ್ಸ್ ಸೈಟ್ ಬರುತ್ತೆ. ಆನಂತರ ಬ್ಯೂಟರ್ ಬರುತ್ತೆ. ಕಾಪಿ24 ಬರುತ್ತೆ. ಆನಂತರ ಈಜಿ ಸ್ಟೋರ್ ಬರುತ್ತೆ. ಈ ರೀತಿಯಾಗಿ ಸಾಕಷ್ಟು ಒಂದು
ಶಾಪಿಂಗ್ ಪ್ಲಗಿನ್ಸ್ ಅನ್ನು ಈ ರೀತಿ ಬರುವಂಥದ್ದು. ಇದರಲ್ಲಿ ನಿಮಗೆ ಯಾವುದು ಬೇಕೋ ಅದನ್ನು ಚೂಸ್ ಮಾಡಿಕೊಳ್ಳಿ. ಚೂಸ್ ಮಾಡಿಕೊಂಡು ಈ ರೀತಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಈ ರೀತಿ ಒಂದು ಗೂಗಲ್ ಕ್ರಾಮ್ಗೆ ರಿಡೈರೆಕ್ಟ್ ಆಗುತ್ತೆ. ಆನಂತರ ಲಿಂಕ್ಸ್ ಔಟ್ಸೈಡ್ ಫೇಸ್ಬುಕ್ ಅಂತೇಳಿದೆ, ಫಾಲೋ ಲಿಂಕ್ ಅಂತೇಳಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಇಮೇಲ್ ಅಡ್ರೆಸ್ ಬಿ ಕಾಮರ್ಸ್ಗೆ ರಿಡೈರೆಕ್ಟ್ ಆಗುತ್ತೆ. ಇಲ್ಲಿ ಇಮೇಲ್ ಅಡ್ರೆಸ್ ಹಾಕಿ ಇಲ್ಲಿ ಪಾಸ್ವರ್ಡ್ ಹಾಕಿಕೊಂಡು ಲಾಗಿನ್ ಆಗಿ. ಲಾಗಿನ್ ಆದ ನಂತರ ನಿಮ್ದೊಂದು ಬಿಗ್ ಕಾಮರ್ಸ್ ಆ್ಯಪ್ಗೆ ಒಂದು ಫೇಸ್ಬುಕ್ ಅಕೌಂಟನ್ನು ಲಿಂಕ್ ಆಗುತ್ತೆ. ಲಿಂಕ್ ಆದಾಗ ಇಲ್ಲಿ ಕಸ್ಟಮೈಸ್ ಆಗಿಬಿಡುವಂಥದ್ದು. ಕಸ್ಟಮೈಸ್ ಆದ ಕೂಡಲೇ ಇಲ್ಲಿ ನೋಡಿ ಈ ಥರ ಪ್ರೊಫೈಲನ್ನು ಇಂಟ್ರೋದಲ್ಲಿ ತೋರಿಸ್ತಾ ಇರುವಂಥದ್ದು ಈ ರೀತಿಯಾಗಿ ಆಗತ್ತೆ. ನಿಮ್ದೊಂದು ಇದು ಫೇಸ್ಬುಕ್ ಪೇಜನ್ನು ಈ ರೀತಿಯಾಗಿ ನೀವು ಕಸ್ಟಮೈಸನ್ನು ಮಾಡಿಕೊಳ್ಳಬಹುದು. ಆನಂತರ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ನೋಡಿ ಕನೆಕ್ಟ್ ವಾಟ್ಸಪ್ ಟು ಯುವರ್ ಪೇಜ್ ಅಂತೇಳಿ ಇದೆ. ಇಲ್ಲಿ ನಿಮ್ದೊಂದು ಮೊಬೈಲ್ ನಂಬರನ್ನು ಎಂಟರ್ ಮಾಡಬೇಕಾಗತ್ತೆ. ಇಲ್ಲಿ ಇಂಡಿಯಾ ಅಂತೇಳಿ ಈ ರೀತಿ ಸರ್ಚ್ ಮಾಡಿಕೊಂಡು ಟಿಕ್ ಮಾರ್ಕ್ ಮಾಡಿ. ಇಲ್ಲಿ ಇಂಡಿಯಾದ ಕೋಡ್ ತಗೊಳುತ್ತೆ. ಆನಂತರ ಇಲ್ಲಿ ವಾಟ್ಸಪ್ ನಂಬರ್ ಕೇಳ್ತಾ ಇದೆ. ಈ ರೀತಿಯಾಗಿ ವಾಟ್ಸಪ್ ನಂಬರನ್ನು ಹಾಕಿ ಆನಂತರ ಗೆಟ್ ಕೋಡ್ ಮೇಲೆ ಕ್ಲಿಕ್ ಮಾಡಿ. ಗೆಟ್ ಕೋಡ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ದೊಂದು ಮೊಬೈಲ್ಗೆ ಒಂದು ವೆರಿಫಿಕೇಶನ್ ಕೋಡನ್ನು ಹೋಗುತ್ತೆ. ಆ ವೆರಿಫಿಕೇಶನ್ ಕೋಡನ್ನು ಇಲ್ಲಿ ಎಂಟರ್ ಮಾಡಿ. ಇಲ್ಲಿ ಎಂಟರ್ ಮಾಡಿದಾಗ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೋಡನ್ನು ಹಾಕಿಕೊಂಡಾಗ ಇಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ದೊಂದು ಫೇಸ್ಬುಕ್ಕಿಗೆ ವಾಟ್ಸಪ್ ಒಂದು ನಂಬರನ್ನು ಸಿಂಕ್ ಆಗುತ್ತೆ. ಸಿಂಕ್ ಆದಾಗ ಇಲ್ಲಿ ಮತ್ತೆ ಸ್ಕಿಪ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಸ್ಟೇ ಇನ್ಫಾರ್ಮ್ಡ್ ಅಬೌಟ್ ಯುವರ್ ಪೇಜ್ ಅಂತೇಳಿ ತೋರಿಸ್ತಾ ಇರುವಂಥದ್ದು. ಇದು ಡನ್ ಮೇಲೆ ಕ್ಲಿಕ್ ಮಾಡಿ. ಡನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ದೊಂದು ಫೇಸ್ಬುಕ್ ಪೇಜನ್ನು ರೆಡಿ ಆಗಿರುವಂಥದ್ದು. ಈ ರೀತಿಯಾಗಿ ಫೇಸ್ಬುಕ್ ಪೇಜನ್ನು ರೆಡಿ ಮಾಡ್ಕೊಳ್ಬಹುದು. ಎಸ್, ವೆಲ್ಕಮ್ ಟು ಯುವರ್ ನ್ಯೂ ಪೇಜ್ ಅಂತೇಳಿ ಇದೆ ನೋಡಿ. ಟೇಕ್ ಟೂರ್ ಅಂತೇಳಿ ಸೆಲೆಕ್ಟ್ ಮಾಡಿ. ಆನಂತರ ನೆಕ್ಸ್ಟ್ ಅಂತೇಳಿ ಟೈಪ್ ಮಾಡಿ. ಆನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಎಕ್ಸ್ಪ್ಲೋರ್ ಯುವರ್ ಪೇಜ್ ಫೀಡ್ ಅಂತೇಳಿ ಇದೆ. ಡನ್ ಅಂತೇಳಿ ಕ್ಲಿಕ್ ಮಾಡಿ. ಡನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಈ ರೀತಿಯಾಗಿ ನಿಮ್ದೊಂದು ಪೇಜನ್ನು ರೆಡಿ ಆಗಿರುವಂಥದ್ದು. ಇಲ್ಲಿ ನೋಡಿ ಸಂಜೀವ್ ಕರೆ 001 ಪೇಜ್ ಈ ರೀತಿಯಾಗಿ ರೆಡಿ ಆಗಿದೆ. ಇಲ್ಲಿಂದ ನೀವು ವಿಡಿಯೋಸನ್ನು ಯಾವ ರೀತಿ ಅಪ್ಲೋಡ್ ಮಾಡಿಕೊಳ್ಳಬಹುದಪ್ಪ ಅಂತಂದರೆ ಇಲ್ಲಿ ನೋಡಿ ಲೈವ್ ಕೂಡ ಹೋಗಬಹುದು. ಆನಂತರ ಫೋಟೋಸ್ ಅಪ್ಲೋಡ್ ಮಾಡಬಹುದು ಇಲ್ಲಿಂದ, ಅಥವಾ ವಿಡಿಯೋ ಕೂಡ ಅಪ್ಲೋಡ್ ಮಾಡಬಹುದು. ಆನಂತರ ರೀಲ್ಸ್ ಕೂಡ ಇಲ್ಲಿಂದ ಅಪ್ಲೋಡ್ ಮಾಡಬಹುದು. ಇಲ್ಲಿ ಫೋಟೋ ಅಥವಾ ವಿಡಿಯೋಸ್ ಅಂತೇಳಿ ಸೇವ್ ಮಾಡ್ಕೊಳ್ಳೋಣ. ಇಲ್ಲಿಂದ ಪ್ಲಸ್ ಐಕಾನ್ ಕಾಣಿಸ್ತಾ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಈ ಥರ ವಿಡಿಯೋಸ್ಗಳನ್ನು ಇರುತ್ತವೆ. ಇದನ್ನು ಸಿಲೆಕ್ಟ್ ಮಾಡಿಕೊಳ್ಳಿ. ಸಿಲೆಕ್ಟ್ ಮಾಡಿಕೊಂಡು ಪೋಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಎಸ್, ಈ ವಿಡಿಯೋವನ್ನು ಪೋಸ್ಟ್ ಆಗ್ತಾ ಇದೆ. ಇಲ್ಲಿ ನೋಡಿ ವಾಟ್ಸ್ ಆನ್ ಯುವರ್ ಮೈಂಡ್ ಅಂತೇಳಿ ಇದೆ. ಇಲ್ಲಿ ನೋಡಿ ಆ ಒಂದು ವಿಡಿಯೋವನ್ನು ಅಪ್ಲೋಡ್ ಆಗ್ತಾ ಇದೆ. ಎಸ್, ಇಲ್ಲಿ ವಾಟ್ಸ್ ಆನ್ ಯುವರ್ ಮೈಂಡ್ ಅಂತ ಹೇಳಿದೆ. ನಿಮ್ಮ ಮೈಂಡ್ದಲ್ಲಿ ಏನಿರುತ್ತೆ ಎದ್ರಿಗೋಸ್ಕರ ನೀವು ಈ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೀರಾ, ಯಾವ ಒಂದು ಕಂಟೆಂಟನ್ನು ಈ ವಿಡಿಯೋದಲ್ಲಿ ಇದೆ ಅನ್ನೋದನ್ನು ಇಲ್ಲಿ ನೀವು ಟೈಪ್ ಮಾಡಬಹುದು. NPCI ಹೇಗೆ ಮಾಡೋದು ಬ್ಯಾಂಕ್ ಅನ್ನೋದನ್ನು
ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಅದಕ್ಕೋಸ್ಕರ NPCI ಬ್ಯಾಂಕ್ ಅಂತೇಳಿ ಟೈಪ್ ಮಾಡಿದ್ದೇನೆ. ಆನಂತರ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ವಿಡಿಯೋಸನ್ನು ಇಲ್ಲಿ ಡಬಲ್ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಪೋಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಆ ಒಂದು ವಿಡಿಯೋವನ್ನು ಪೋಸ್ಟ್ ಆಗುತ್ತೆ. ಇಲ್ಲಿ ನೀವು ಯಾವ ರೀತಿಯಾಗಿ ದುಡ್ಡನ್ನು ಅರ್ನ್ ಮಾಡಿಕೊಳ್ಳಬಹುದು ಅಂತಂದ್ರೆ, ಈ ಒಂದು ಪೇಜ್ ಅನ್ನು ಮಾನಿಟೈಸ್ ಆಗಬೇಕಾಗತ್ತೆ. ಮಾನಿಟೈಸ್ ಆಗಬೇಕಾದ್ರೆ 10,000 ಫಾಲೋವರ್ಸ್ ಆಗಬೇಕು. ಆನಂತರ ವಾಚ್ ಟೈಮ್ ಕೂಡ ಆಗಬೇಕು. ಆ ಥರ ವಾಚ್ ಟೈಮ್ ಆದರೆ ಮಾತ್ರ ಪೇಜನ್ನು ಮಾನಿಟೈಸ್ ಆಗತ್ತೆ. ಈ ರೀತಿಯಾಗಿ ಫೇಸ್ಬುಕ್ದಲ್ಲಿ ಇರ್ತಕ್ಕಂತಹ ಕೆಲವೊಂದಿಷ್ಟು ಬೇಕಾಗುವಂತಹ ಟೂಲ್ಸ್ಗಳ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಇವಿಷ್ಟು ಟೂಲ್ಸ್ಗಳನ್ನು ನೀವು ಸರಿಯಾದ ರೀತಿಯಲ್ಲಿ ಕಲಿತ್ರೆ ಇದರಿಂದ ನೀವು ನಿಮ್ಮ ಬಿಸ್ನೆಸ್ ಅನ್ನು ಪ್ರಮೋಟ್ ಮಾಡಬಹುದು. ಮುಂದಿನ ಒಂದು ವಿಡಿಯೋದಲ್ಲಿ ಫೇಸ್ಬುಕ್ ಆಡ್ಸ್ ಅನ್ನು ಪ್ರೊಫೆಷನಲ್ ಆಗಿ ಯಾವ ರೀತಿಯಾಗಿ ಮಾಡಬಹುದು ಅನ್ನೋದನ್ನು ತಿಳಿಸಿಕೊಡುತ್ತೇನೆ. ಥ್ಯಾಂಕ್ ಯು ಸೋ ಮಚ್.